ಅಹಮದಾಬಾದ್ ವಿಮಾನದ ದುರಂತ ಈಗ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಆಸ್ಪತ್ರೆಗೆ ಬರುತ್ತಿರುವಂತ ಮೃತರ ಸಂಬಂಧಿಕರು ಆಸ್ಪತ್ರೆಗೆ ಬರ್ತಿದ್ದಾರೆ. ಈಗ ವಿಮಾನ ನಿಲ್ದಾಣದಲ್ಲಿ ಕಣ್ಣೀರು ಹಾಕ್ತಾನೆ ಸಂಬಂಧಿಕರು ಆಗಮಿಸಿದ್ದಾರೆ. ಮಹಾ ದುರಂತದ ಬಗ್ಗೆ ಈಗ ಸಂಬಂಧಿಕರು ಕೂಡ ಆಸ್ಪತ್ರೆ ಹತ್ರ ಬರ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ದುರಂತವನ್ನ ನೆನೆದು ತಮ್ಮವರನ್ನ ಕಳ್ಕೊಂಡು ಮತ್ತೊಂದಿಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ಕಣ್ಣೀರನ್ನ ಹಾಕುತ್ತಲೇ ಸಂಬಂಧಿಕರು ಆಗಮಿಸ್ತಿದ್ದಾರೆ ಆಸ್ಪತ್ರೆಯತ್ತ. ನಿನ್ನೆ ಮಹಾ ದುರಂತಕ್ಕೆ ಸಾಕ್ಷಿಯಾಗಿತ್ತು. ಸದ್ಯ ಈಗ ಸಂಬಂಧಿಕರು ವಿಚಾರ ಗೊತ್ತಾಗ್ತಿದ್ದಂತೆ ದೂರ ದೂರ ಊರದಿಂದ ತಮ್ಮವ್ರನ್ನ ನೋಡೋದಕ್ಕೆ ಒಂದಿಷ್ಟು ಜನ ಈಗಾಗಲೇ ತಮ್ಮವ್ರನ್ನ ಕಳ್ಕೊಂಡಿದ್ದಾರೆ. ಇನ್ನು ಗಾಯಾಳುಗಳು ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಅಹಮದಾಬಾದ್ನಲ್ಲಿ ನೋಡಿ ಕಣ್ಣೀರು ಹಾಕ್ತಾನೆ ಬರ್ತಿದ್ದಾರೆ. ನೋವು. ಲಂಡನ್ಗೆ ಹೋಗ್ತಾರೆ, ಏನೋ ಒಂದು ಕೆಲಸಕ್ಕೆ, ಸಾವಿರಾರು ಕನಸುಗಳನ್ನು ಕಂಡುಕೊಂಡಿರ್ತಾರೆ. ಬಟ್ ಆದರೆ ಈ ರೀತಿಯಾದಂಥ ದಾರುಣ ಅಂತ್ಯ ಆಗುತ್ತಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಸದ್ಯ ಸಂಬಂಧಿಕರು ಆಸ್ಪತ್ರೆಗೆ ಬರ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ನೋವಿನಲ್ಲಿದ್ದಾರೆ. ಇನ್ನೇನು ಹೇಳೋದಕ್ಕಾಗಲ್ಲ. ಇಡೀ ದೇಶವೇ ಮರುಗ್ತಿದೆ ಈ ಘಟನೆಯಿಂದ. ಸದ್ಯ ಸಂಬಂಧಿಕರು ತಮ್ಮವ್ರನ್ನ ಕಳೆದುಕೊಂಡು ಅಳ್ತಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಪರಿಸ್ಥಿತಿಯನ್ನು ನೋಡಿ ಕಳ್ಕೊಂಡು, ಯಾಕಂದರೆ ಒಂದೊಂದು ದೃಶ್ಯವೂ ಕೂಡ ಭೀಕರ ಆಗಿದೆ. ಟೇಕ್ ಆಫ್ ಆಗ್ತಿದ್ದಂಥ ಕೆಲವು ಕ್ಷಣಗಳಲ್ಲಿ ಈ ರೀತಿಯಾಗಿ ಪತನಗೊಂಡು ದುರಂತವಾದಂಥ ಅಂತ್ಯ ಕಂಡಿದೆ. ಎಲ್ಲರೂ ಕೂಡ ಮೃತಪಟ್ಟಿರುವಂಥದ್ದು ಒಂದು ಕಡೆಯಲ್ಲಿ. ಜೊತೆಯಲ್ಲಿ ಏನೂ ಗೊತ್ತಿಲ್ಲದೆ ಮೆಡಿಕಲ್ ಹಾಸ್ಟೆಲ್ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ದಾರೆ. ಅನೇಕರು ಗಾಯಾಳುಗಳಿದ್ದಾರೆ, ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಸುಟ್ಟ ಗಾಯ ಒಂದು ಕಡೆ. ಇವೆಲ್ಲದರ ನಡುವೆ ಈಗ ಕುಟುಂಬಿಕರಿಗೆ ಹೇಗಾಗಿರ್ಬೋದು, ಸಂಬಂಧಿಕರು ಫ್ಲೈಟ್ನಲ್ಲಿ ಹೋಗ್ತಿದ್ದಂಥವರ ಸ್ಥಿತಿ ಒಂದು ಕಡೆ ಮೃತಪಟ್ಟಿರೋದಾದರೆ, ಮತ್ತೊಂದು ಕಡೆ ಆಸ್ಪತ್ರೆಯ ವೈದ್ಯ ಕಾಲೇಜಿನ ಹಾಸ್ಟೆಲಲ್ಲಿ ಪರಿಸ್ಥಿತಿನೇ ಬೇರೆ. ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಏರ್ ಇಂಡಿಯಾದ ಸಿಇಒ. ಗುಜರಾತ್ನಲ್ಲಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಕ್ಯಾಂಪಬೆಲ್ ವಿಲ್ಸನ್ ಅವರು. ಬ್ಲಾಸ್ಟ್ ಆದ ವಿಮಾನದ ಮಾಹಿತಿಯನ್ನ ನೀಡಿದ್ದಾರೆ ಕ್ಯಾಂಪಬೆಲ್. ಬೆಳಿಗ್ಗೆಯೇ ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ರು ಏರ್ ಇಂಡಿಯಾದ ಸಿಇಒ. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಕ್ಯಾಂಪಬೆಲ್. ಆ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಏರ್ ಇಂಡಿಯಾದ ಸಿಇಒ ಅವರು. ಏನಾಯ್ತು, ಯಾಕೆ ಈ ರೀತಿ ಆಯ್ತು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ಬ್ಲಾಸ್ಟ್ ಆದ ವಿಮಾನದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಇಒ. ಬೆಳಿಗ್ಗೆನೆ ದುರಂತ ನಡೆದಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಪರಿಶೀಲನೆ ಮಾಡಿದ್ರು. ಜೊತೆಯಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾಕೆ ಈ ರೀತಿ ಆಗೈತು, ಏನು ಫೇಲ್ಯೂರ್. ಯಾಕಂದ್ರೆ ಬೋಯಿಂಗ್ ವಿಮಾನದ ಅತ್ಯಂತ ಮಹಾ ದುರಂತ ಇದೇ ಮೊದಲು. ಅನೇಕ ಸಮಸ್ಯೆಗಳು, ತಾಂತ್ರಿಕ ದೋಷಗಳು ಕಾಣಿಸ್ಕೊಂಡಿತ್ತು. ಬಟ್ ಈ ರೀತಿಯಾದಂಥ ದುರಂತ ಆಗಿರಲಿಲ್ಲ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕೂಡ ಸಿಇಒ ಭೇಟಿಯಾಗಿದ್ರು. ಮೋದಿಯವರು ಕೂಡ ಇವತ್ತು ಗಾಯಾಳುಗಳನ್ನು ಮೀಟ್ ಮಾಡಿದ್ರು, ಕುಟುಂಬಿಕರನ್ನ ಮಾತಾಡಿಸಿದ್ರು, ಆಸ್ಪತ್ರೆಗೆ ಆ ಸ್ಥಳಕ್ಕೆಲ್ಲ ಆಗಮಿಸಿದ್ರು, ಸಭೆ ಕೂಡ ಮಾಡಿದ್ರು. ಏನೇನು ಆಯಿತು, ಯಾಕೆ ಈ ರೀತಿ ಫೇಲ್ಯೂರ್ ಆಯಿತು, ಮುಂದಿನ ನಿರ್ಧಾರಗಳು ಏನು, ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕೆನ್ನುವಂಥ ಮಾತುಕತೆ ಮಾಡಿದ್ರು. ವಿಶೇಷ ಸಭೆ ಕೂಡ ಆಗಿತ್ತು. ಅದರ ನಡುವೆ ಪ್ರಧಾನಿಯವರನ್ನ ಭೇಟಿಯಾಗಿದ್ದಾರೆ ಏರ್ ಇಂಡಿಯಾದ ಸಿಇಒ. ಜೊತೆಲಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅವರು. ಬೆಳಗ್ಗೆನೇ ದುರಂತ ನಡೆದಿರುವಂಥ ಸ್ಥಳಕ್ಕೆ ಬಂದಿದ್ರು. ಯಾವ ರೀತಿಯಾಗಿ ಫೇಲ್ ಆಯಿತು, ಟೆಕ್ನಿಕಾಲಿಟೀಸ್ ಇರ್ಬೋದು, ಇದೇ ರೀತಿಯಾಗಿ ಎಲ್ಲ ರೀತಿಯಾದ ಫಂಕ್ಷನಲಿಂಗ್ ಸ್ಟ್ರಕ್ಚರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಹೋಗಿದ್ರು. ಜೊತೆಲಿ ಗಮನಿಸ್ತಾ ಇದ್ವಿ, ಅವರು ಬಂದಂಥ ಸಂದರ್ಭದಲ್ಲಿ ಜೊತೆಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಆಗಮಿಸಿದ್ರು. ಅವ್ರ ಜೊತೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಏನೇನು ಆಯಿತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು. ಮತ್ತೊಂದು ಕಡೆಯಲ್ಲಿ ಈಗ ಸಾಗ್ತಾ ಇರುವಂಥದ್ದು ಮೃತದೇಹಗಳ ಪತ್ತೆ ಮಾಡುವಂಥ ಕೆಲಸ ಈಗಾಗಲೇ ಭರದಿಂದ ಸಾಗ್ತಿದೆ. DNA ಟೆಸ್ಟ್ ಇರ್ಬೋದು, ಸೈಂಟಿಫಿಕ್ಲಿ ಫಾರೆನ್ಸಿಕ್ ಮೂಲಕವಾಗಿ ಟೆಸ್ಟ್ ಮಾಡುವಂಥ ಕೆಲಸ ಆಗ್ತಿದೆ. ಸ್ಯಾಂಪ್ಲಿಂಗ್ಗಳನ್ನ ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ಯಾಕಂದರೆ ಛಿದ್ರ ಆಗಿದೆ ದೇಹಗಳು, ಗುರುತು ಹಿಡಿಯುವಂಥ ಸ್ಥಿತಿಯಲ್ಲಿ ಇಲ್ಲ. ಆ ನಿಟ್ಟಿನಲ್ಲಿ DNA ಟೆಸ್ಟ್ ಮಾಡೋದರ ಮೂಲಕವಾಗಿ ಆ ಸಂಬಂಧಿಕರಿಗೆ ಮೃತದೇಹವನ್ನು ಕೊಡುವಂಥ ಕೆಲಸ ಕೂಡ ಆಗ್ತಿದೆ. ಬೆಳಗ್ಗೆನೇ ದುರಂತ ಸ್ಥಳಕ್ಕೆ ಆಗಮಿಸಿದ್ರು. ಬ್ಲಾಸ್ಟ್ ಆದ ವಿಮಾನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಕ್ಯಾಂಪಬೆಲ್ ಅವರು, ಸಿಇಒ ಅವರು. ಆ ನಿಟ್ಟಿನಲ್ಲಿ ಯಾಕೆ ಹೀಗಾಯಿತು, ಒನ್ ಆಫ್ ದ ಬೆಸ್ಟ್ ಅಡ್ವಾನ್ಸ್ಡ್ ಫ್ಲೈಟ್ ಅಂತ ಕರೆಸ್ಕೊಳ್ಳುತ್ತೆ ಬೋಯಿಂಗ್ ವಿಮಾನ. ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಆಗಿರುತ್ತೆ. ಯಶಸ್ವಿಯಾಗಿ ಹಾರಾಟ ಮಾಡುತ್ತೆ. ಇಂಥ ದುರಂತಗಳಿಗೆ ಯಾವತ್ತೂ ಕೂಡ ಸಾಕ್ಷಿ ಆಗಿರಲ್ಲ. ಬಟ್ ಈಗ ನಿಜಕ್ಕೂ ಕೂಡ ಎಲ್ಲರೂ ಆಶ್ಚರ್ಯ ಆಗಿದ್ದಾರೆ. ಏನು ವಿಫಲ ಆಯಿತು. ಒಂದು ಕಡೆಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಈಗಾಗಲೇ ಸಿಕ್ಕಿದೆ. ಇನ್ನೇನು ಯಾವ್ಯಾವ ವಿಚಾರಗಳು, FDR ಇರ್ಬೋದು, CVR ಇರ್ಬೋದು, ಅದರಲ್ಲಿ ನಿಜವಾದಂಥ ತಾಂತ್ರಿಕ ಕಾರಣಗಳು ಏನಾಗಿತ್ತು, ಆ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥ ರೆಕಾರ್ಡಿಂಗ್, ಆ ಹೊತ್ತಿನಲ್ಲಾಗಿರುವಂಥ ಪೈಲಟ್ಗಳ ನಡುವೆ ಆಗಿರುವಂಥ ಕಾನ್ವರ್ಸೇಷನ್ಸ್, ಇವೆಲ್ಲವನ್ನ ಆಧರಿಸಿ ಮುಂದಿನ ತನಿಖೆ, ಮುಂದೆ ಏನು ಅನ್ನುವಂಥ ಹೆಜ್ಜೆ ಇಡ್ತಾರೆ. ಬಟ್ ಈಗ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ, ಪರಿಶೀಲನೆ ಆಗ್ತಿದೆ, ಮುಂದೆ ಏನು ಮಾಡಬೇಕೆನ್ನುವಂಥ
ಕಾರ್ಯಗಳು ಕೂಡ ಭರದಿಂದ ಸಾಗ್ತಿದೆ ಈಗ ದುರಂತ ನಡೆದಿರುವಂಥ ಸ್ಥಳದಲ್ಲಿ.